ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬಾಳೆಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತುಂಬ ಹಣ್ಣಾಗಿರೋಂತಹ ಏಲಕ್ಕಿ ಬಾಳೆಹಣ್ಣು, ಬೆಲ್ಲ, ಏಲಕ್ಕಿ ಪುಡಿ, 2 ಸ್ಪೂನಷ್ಟು ಹಾಲು, ಹಾಗೆ ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಬಾಳೆಹಣ್ಣೆಲ್ಲ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು ಹಣ್ಣಾದಷ್ಟು ರುಚಿ ಚೆನ್ನಾಗಿರುತ್ತೆ. ಇವಾಗ ರೌಂಡ್ ಶೇಪ್ ಕಟ್ ಮಾಡ್ಕೊತಿದ್ದೀನಿ. ಬೇಕಿದ್ರೆ ನೀವು ಮಧ್ಯೆರಡು ಭಾಗ ಮಾಡ್ಕೊಂಡು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು. ಇದು ತುಂಬ ಬೇಗ ಮಾಡುವಂತಹ ಒಂದು ನೈವೇದ್ಯ. ಇವತ್ತು ನಾನು ಇದನ್ನು ರಾಮನವಮಿಗೆ ಅಂತ ಮಾಡಿದ್ದು. ಎಲ್ಲರೂ ಯೂಶ್ವಲಿ ಪಾನಕ, ಕೋಸಂಬರಿ ಹಾಗೆ ಮಜ್ಜಿಗೆ ಮಾಡ್ತಾರೆ. ನಾನು ಮಜ್ಜಿಗೆ ಕೂಡ ಮಾಡಿದ್ದೆ, ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ. ಸೊ ಎಲ್ಲ ಕಟ್ ಮಾಡಿದ ನಂತರ ಅದಕ್ಕೆ ನಾನು ಬೆಲ್ಲನ ತುರಿದು ಹಾಕ್ಕೊತೀನಿ. ಕೆಲವರಿಗೆ ಬೆಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ನಾನು ಸ್ವೀಟ್ಗೆಲ್ಲ ಜಾಸ್ತಿ ಬೆಲ್ಲ ಯೂಸ್ ಮಾಡೋದ್ರಿಂದ ಬೆಲ್ಲನೇ ಹಾಕ್ಕೊತೀನಿ. ಬೆಲ್ಲ ಒಂಥರ ಟೇಸ್ಟ್ ಕೊಡುತ್ತೆ, ಸಕ್ಕರೆ ಒಂಥರ ಟೇಸ್ಟ್ ಕೊಡುತ್ತೆ, ಬಟ್ ಚೆನ್ನಾಗಿರುತ್ತೆ. ನೋಡಿ, ಬೆಲ್ಲ ತುರ್ಕೊಂಡು ಹಾಕ್ಕೊಳ್ಳೋಣ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲಿ ಬನಾನಾ ಕೂಡ ತುಂಬ ಸ್ವೀಟ್ ಇತ್ತು, ಹಾಗಾಗಿ ನಾನು ಬೆಲ್ಲನ ಸ್ವಲ್ಪನೇ ತುರಿದು ಹಾಕ್ಕೊಂಡೆ. ನೆಕ್ಸ್ಟು ಇದಕ್ಕೆ ಬೆಲ್ಲ ತುರಿದು ಆದ ನಂತರ ಏಲಕ್ಕಿ ಪೌಡರ್ ಹಾಕ್ಕೊಂಡು ಕೊನೆಯದಾಗಿ ಕಾಯಿ ತುರಿ ಮತ್ತು 1-2 ಸ್ಪೂನ್ ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ರಸಾಯನ ಅಥವಾ ನಮ್ಮ ಕಡೆ ಹಣ್ಣು ತುಪ್ಪ ಅಂತೀವಿ, ಇದು ರೆಡಿ ಆಗುತ್ತೆ. ತಿನ್ನೋಕ್ಕೊಳ್ಳೆ ಚೆನ್ನಾಗಿರುತ್ತೆ. ಅವಾಗೆಲ್ಲ ಚಿಕ್ಕದಲ್ಲಿ ದೇವಸ್ಥಾನದಲ್ಲೆಲ್ಲ ನೈವೇದ್ಯ ಮಾಡ್ತಿದ್ರು. ಅದು ಮಾಡಿದ್ರೆ ಒಂದು ಸ್ವಲ್ಪ ಹಾಕ್ತಿದ್ರು. ನಮಗೆ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಫೀಲ್ ಅನ್ನಿಸ್ತಿತ್ತು. ಬಟ್ ಇವಾಗ ಸಕ್ಕರೆ ತಿನ್ನೋದನ್ನೇ, ಸ್ವೀಟ್ ತಿಂದೇ ರೋಗ ಬರುತ್ತೆ ಅನ್ನೋದು ಮೈಂಡಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಿ ಈಗ ಸ್ವಲ್ಪ ತಿಂದೇ ಸಾಕು ಅಂತ ಅನಿಸುತ್ತೆ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನಾದ್ರು ತಪ್ಪುಗಳಿದ್ರೆ ನಿಮ್ಮ ಅನಿಸಿಕೆಗಳ ಮುಖಾಂತರ ತಿಳಿಸಿ. ಹೊಸದಾಗಿ ಏನೋ ಒಂದು ಯೂಟ್ಯೂಬ್ ಮಾಡಿದ್ದೀನಿ, ಬೆಳೆಯೋಕ್ಕೆ ಪ್ರೋತ್ಸಾಹ ನೀಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಏನಪ್ಪ ಗೊತ್ತಿರೋದನ್ನೇ ಮಾಡ್ತಾಳೆ ಅಂತೆಲ್ಲ ಹೇಳಬೇಡಿ. ಯಾಕಂತ ಹೇಳಿದರೆ ಬಿಗಿನಿಂಗ್ ಮಾಡಬೇಕಾದ್ರೆ ತುಂಬ ಮಾಡಬೇಕಂತ ಪ್ಲ್ಯಾನ್ ಇದೆ, ಬಟ್ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.